Hi, welcome back to my YouTube channel. ಇವತ್ತಿನ ವಿಡಿಯೋ ಏನಂತ ಅಂದರೆ ಮೀಶೋ ಹಾಲ್ ಮೊದಲನೇ ಪಾರ್ಟ್ 1 ವಿಡಿಯೋ ಮಾಡಿದ್ವಿ. ಯಾರು ಅದನ್ನು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ಇದು ಪಾರ್ಟ್ 2 ಕಿಚನ್ ಐಟಮ್ಸು ತರಿಸಿರೋದು ಮೀಶೋದಲ್ಲಿ. ಏನೇನು ಅಂತ ಇವಾಗ ಅನ್ಬಾಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಾರ್ಬಲ್ಲು. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಆಯಿಲಿಂಗ್ ಮಾಡಿ 2 ಡೇಸ್ ಬಿಟ್ಟು ವಾಶ್ ಮಾಡಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಇದು ಸ್ಟೋನ್ ಮಾರ್ಬಲಲ್ಲಿ ಮಾಡಿರೋದ್ರಿಂದ ಈ ಥರ ಕೈಗೆ ಅಂಟುತ್ತೆ ಅದ್ರದ್ದು ಡಸ್ಟು. ಇದನ್ನು ಸೀಸನಿಂಗ್ ಅಂತಾರೆ. ಆಯಿಲಿಂಗ್ ಮಾಡಿ 2 ಡೇಸ್ ಬಿಟ್ಟು ವಾಶ್ ಮಾಡಿ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಕೊಟ್ಟಿರೋದು ಜಸ್ಟ್ 230 ರುಪೀಸ್ ಅಷ್ಟೇ. ಆಚೆ ಎಲ್ಲ ಕೇಳಿದ್ರೆ ನನಗೆ 300, 350, 280 ಹಂಗಂತಾರೆ. ಬರೀ ಇದು 230 ರುಪೀಸಿಗೆ ಸಿಕ್ಕಿರೋದು ನನಗೆ ಮೀಶೋದಲ್ಲಿ. ಪ್ರಾಡಕ್ಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ವೆಯ್ಟ್ ಇದೆ. ನೆಕ್ಸ್ಟ್ ಇದನ್ನು ಓಪನ್ ಮಾಡೋಣ. ಇದು ಶೆಲ್ಫ್. ಇದು ಸೈಡ್ ಕಾರ್ನರ್ಸ್ಗೆ ಬಾತ್ರೂಮಲ್ಲಾರು ಯೂಸ್ ಮಾಡ್ಬೋದು, ಕಿಚನಲ್ಲಾರು ಯೂಸ್ ಮಾಡ್ಬೋದು. ನಾನು ಕಿಚನ್ ಶಿಂಕ್ ಹತ್ರ ಇಡೋಕ್ಕೆ ಸೋಪು ಮತ್ತು ಗುಂಜು, ಸ್ಕ್ರಬ್ಬರು ಮತ್ತು ಹ್ಯಾಂಡ್ ವಾಶ್ದು ಲಿಕ್ವಿಡ್ ಇಡೋಣ ಅಂತ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ಇದು ಅಷ್ಟೇ ಅರೌಂಡ್ 150 ರುಪೀಸ್ ಇರ್ಬೋದು. ಇದಷ್ಟೇ ತುಂಬ ಚೆನ್ನಾಗಿದೆ. ಯಾವ್ದಾದ್ರು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ಪಾರ್ಟ್ 1 ನೋಡಿ, ಆದರೂ ಪಾರ್ಟ್ 2 ನೋಡಿ. ಯಾವ್ದಾದ್ರು ಇಷ್ಟ ಆದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಪ್ರಾಡಕ್ಟ್ ಲಿಂಕ್ ಬೇಕು ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಇದು ಅಷ್ಟೇ ಸೆಲ್ಫು ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು ಹುಕ್ಕು ಕೊಟ್ಟಿದ್ದಾರೆ ಅವರೇನೆ. ಹುಕ್ಕನ್ನ ಅಂಟಿಸಿ ಇದಕ್ಕೆ ನಾವು ಈ ಥರ ಆದರೆ ಇದು ಹೋಲ್ಡ್ ಆಗುತ್ತೆ. 2 ಹುಕ್ಕು ಕೊಟ್ಟಿದ್ದಾರೆ. ಹಾಗೇನೆ ಅದ್ರ ಜೊತೆಗೆ ಮೊಳೆನೂ ಕೊಟ್ಟಿದ್ದಾರೆ. ಇದಿಷ್ಟು ಕೊಟ್ಟಿದ್ದಾರೆ. ಇದು ಅಷ್ಟೇ ವರ್ತ್ ಅಷ್ಟು ದುಡ್ಡಿಗೆ ಕೊಡ್ಬೋದು. ಮತ್ತು ಕಬ್ಬಿಣದ್ದು ಇದು, ಯಾವುದೇ ಪ್ಲಾಸ್ಟಿಕ್ ಅಲ್ಲ, ಇದು ಕಬ್ಬಿಣ. ಈ ಪ್ರಾಡಕ್ಟ್ ಮುಂಚೆ ನೋಡಿದ್ದೀರಾ, ನಾನು ತೋರಿಸಿದ್ದೀನಿ ನಿಮಗೆ ಪಾರ್ಟ್ 1 ವಿಡಿಯೋದಲ್ಲೇ. ಅದು ತುಂಬ ಇಷ್ಟ ಆಯಿತು ಅಂತಲೇ ಇನ್ನೊಂದು ತರಿಸಿರೋದು ನಾನಿದು. ಬೀರುಗಳೆಲ್ಲ ಬಟ್ಟೆ ಕೆಳಗಡೆ ಇಡೋದಕ್ಕೆ ಹಾಕ್ಸಕ್ಕೆ ಯೂಸ್ ಮಾಡೋದಿದು. ಪಾರ್ಟ್ 1 ವಿಡಿಯೋದಲ್ಲೇ ತೋರಿಸ್ತಿದ್ದೀನಿ ನಾನು ಇದನ್ನು. ಇದು ತುಂಬ ಇಷ್ಟ ಆಯಿತು. ಅದು ಸಾಲಿಲ್ಲ, ಮತ್ತೆ ಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ಮತ್ತೆ ತರಿಸ್ತಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಮಾತ್ರ. ನ್ಯೂಸ್ ಪೇಪರ್ ಅದೆಲ್ಲ ಬಳಸೋ ಬದಲು ಈ ಥರದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ವಾರ್ಡ್ರೂಫ್ಗೆಲ್ಲ ಚೆನ್ನಾಗಿದೆ ಇದು. ಹಾಗೆ ಇದೆರಡು ಓಪನ್ ಆಗಿದೆ ಆಲ್ರೆಡಿ. ಇದೇನಂದರೆ ಕಿಚನ್ಗೆ ಅಂಟಿಸೋದಿದು.
ಟೈಲ್ಸ್ ಹಾಕಿಲ್ಲ ನಮ್ಮ ಕಿಚನಲ್ಲಿ, ಅದಕ್ಕೇ ಇದು ರೆಡ್ ಆಕ್ಸೈಡ್ ಹೊಡೆದಿದ್ದಾರೆ. ಅದೇನಾಗ್ತಾ ಇದೆ ಅಂದರೆ ಬಿಸಿ ಇಟ್ಟರೆ ಅದು ಹಿಡಿತಾ ಇದೆ, ಅದಕ್ಕೋಸ್ಕರ ಇದನ್ನು ತರಿಸಿರೋದು. ಇದು ಶೆಲ್ಫ್ ಥರ ಕಾಣುತ್ತೆ ನಿಮಗೆ, ಅದ್ರ ಮೇಲೆ ಅಂಟಿಸಿದ್ರೆ. ಇದು ಅಂಟಿಸಿದ್ಮೇಲೆ ಇದ್ರದ್ದೊಂದು ಕ್ಲಿಪ್ಪಿಂಗ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ನೀವು, ಇದು ಸ್ಟಿಕ್ಕರ್ ಥರ ಬರುತ್ತೆ, ನಾವಿಲ್ಲಿ ಬಿಡಿಸ್ಕೊಂಡು ಅಂಟಿಸ್ಕೊಳ್ಳೋದು. ಇದನ್ನು ಹಿಂಗೆ ಬಿಡಿಸಿದ್ರೆ ಈ ಥರ ಪೇಸ್ಟ್ ಮಾಡ್ತಾ ಹೋಗೋದು. ಇದು ವಾಟರ್ ಪ್ರೂಫ್ ಮತ್ತು ಆಯಿಲ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ, ಯೂಸ್ ಮಾಡಿ. ಇದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ. ಇದು ಅಷ್ಟೇ, ಇದು 2ಗೆ 200 ರೂಪೀಸ್ ಎರಡು ತರಿಸಿದ್ದೀನಿ. ಇಲ್ಲಿ ಅದಕ್ಕೂ ಸಾಲ್ಟೇಜ್ ಆದರೆ ಆಮೇಲೆ ಮತ್ತೆ ಬೇರೆ ಮೆಷರ್ಮೆಂಟ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಬೇರೆ ಕಲರ್ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಒಟ್ಟಿಗೆ ಎರಡು ತರಿಸಿದ್ದೀನಿ. ಇದು 200 ರೂಪೀಸ್ ಇದು. ಇದು ಕಾರ್ನರ್ ಸ್ಟ್ಯಾಂಡು. ತುಪ್ಪ ಎಣ್ಣೆದೆಲ್ಲ ಕೆಳಗಡೆ ಇಟ್ಟಿದೆ ನಾನು, ಅದಕ್ಕೇ ಇದನ್ನ ತರಿಸಿದ್ದೀನಿ. ತುಪ್ಪದ್ದು ಮೇಲ್ಗಡೆ ಎಣ್ಣೆದು ಎಲ್ಲ ಇಟ್ಟು ಒಂದು ಕಾರ್ನರ್ ಸ್ಟವ್ ಪಕ್ಕ ಇಡ್ಬೋದು. ಜಾಗನೂ ಉಳಿಯುತ್ತೆ, ಯಾಕಂದರೆ 2 ಟೈರ್ಸ್ ಇರೋದ್ರಿಂದ ಇದರಲ್ಲಿ ನಂಗೆ ಸ್ಪೇಸ್ ಉಳಿಯುತ್ತೆ. ನಾನು ಏನು ಮಾಡಿದ್ದೀನಿ ಅಂದರೆ ಇಷ್ಟು ಅಗಲ ಒಂದು ಶೀಟ್ ಹಾಕ್ಕೊಂಡು ಅಲ್ಲೇ ಎಣ್ಣೆ, ತುಪ್ಪ, ಉಪ್ಪದ ಬಟ್ಲೆ ಎಲ್ಲ ಇಟ್ಕೊಂಡು ಅದು ಇಷ್ಟು ಅಗಲ ಆಗ್ಬಿಟ್ಟಿದೆ. ಇವಾಗ ಅದನ್ನೆಲ್ಲ ನೀಟಾಗಿ ನಾನು ಆರ್ಗನೈಸ್ ಮಾಡಿದ್ರೆ ನನಗೆ ಸ್ಪೇಸ್ ಉಳಿಯುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಆರ್ಗನೈಸರ್ದು. ಇದು ಅಷ್ಟೇ ಸ್ಟೇನ್ಲೆಸ್ ಸ್ಟೀಲು. ಇದ್ರ ಕಾಸ್ಟ್ ಬಂದು 260 ರೂಪೀಸ್, 260 to 270 ಅಷ್ಟೇ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸ್ಟೇನ್ಲೆಸ್ ಸ್ಟೀಲು ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಅದು ಕೆಳಗಡೆ ಏನಾಗಬಾರ್ದು ಅಂತ ಈ ಥರ 4 ನಾಬು ಕೊಟ್ಟಿದ್ದಾರೆ ನಮಗೆ. ಈ ಥರ ಇದೇನು ಚುಚ್ಚಬಾರ್ದು, ಕೆಳಗಡೆ ನೆಲಕ್ಕೇನು ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು 4 ನಾಬ್ಸ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಮನೆಯದು ಏನೇ ಪ್ರಾಡಕ್ಟ್ಸ್ ತೊಗೊಂಡ್ರು ಮೀಶೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಡ್ರೆಸ್ಸು, ಸ್ಲಿಪ್ಪರು ಅದ್ರ ಬಗ್ಗೆ ಗೊತ್ತಿಲ್ಲ, ಮೀಶೋದಲ್ಲಿ ಮಾತ್ರ ಹೋಮ್ ಪ್ರಾಡಕ್ಟ್ಸ್ ರಿವ್ಯೂ ನೋಡ್ಬಿಟ್ಟು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರಿವ್ಯೂ ನೋಡ್ಬಿಟ್ಟು ನೀವು ತೊಗೊಳ್ಳಿ. ಅಥವಾ ನಿಮಗೆ ನಾನು ತೊಗೊಂಡಿರೋದ್ರಲ್ಲಿ ಪಾರ್ಟ್ 1 ವೀಡಿಯೋದಲ್ಲಿ ಆಗಿರ್ಬೋದು, ಪಾರ್ಟ್ 2 ವೀಡಿಯೋದಲ್ಲಿ ಆಗಿರ್ಬೋದು, ಯಾರು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೋಗಿ ಲಿಂಕ್ ಯಾವ ಪ್ರಾಡಕ್ಟು ಅಂತ ಹಾಕಿದ್ರೆ ನಾನು ಆ ಪ್ರಾಡಕ್ಟ್ ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟು ನೀವು ನೋಡ್ಬೋದು. ಇಷ್ಟು ಅಂಡರ್ ಎಲ್ಲ ಇದು ಅಷ್ಟೇ 300, ವಿತಿನ್ 300 ನಾನು ಪರ್ಚೇಸ್ ಮಾಡಿರೋದು. ಇದೊಂದೇ ಅಷ್ಟೇ 270 ರೂಪೀಸು, ಇನ್ನೆಲ್ಲ 300. ಈ ವಿಡಿಯೋ ನನಗೆ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.